ಓಕೆ ನನ್ನ ಮಗನ್ ನೋಡ್ದ ಗೆದ್ದಿದ್ಯಾರು ಕನ್ನಡಿಗರು ಕರ್ನಾಟಕದವರು ಅಲ್ವಾ. ಸತ್ಯರಾಜ್ ಕೇಳಿದ್ರಲ್ಲ, ಸಾರಿ ಕೇಳಲೇಬೇಕು. ಬರೀ ಸತ್ಯರಾಜ್ ಅಲ್ಲ, ಇನ್ಯಾರೇ ಕನ್ನಡಿಗರ ವಿಷಯಕ್ಕೆ ಬಂದರೆ, ಕರ್ನಾಟಕದ ವಿಷಯಕ್ಕೆ ಬಂದರೆ ಕನ್ನಡಿಗರು ಏನು ಮಾಡಬೇಕು? ಹಿಂಗೆ ಇರಬೇಕು. ನೀವು ಉಪವಾಸ ಮಾಡಿಕೊಡ್ದು, ಬಂದು ಮಾಡಿಕೊಡ್ದು, ಶುಕ್ರವಾರ ನೀವೇನು ಮಾಡಬೇಕು? ಎಲ್ಲ ಪಾರ್ಟಿ ಮಾಡಬೇಕು. ನಾವು ಕನ್ನಡಿಗರು ಗೆದ್ದಿದ್ದೀವಿ. ಬರೀ ಸತ್ಯರಾಜ್ನ ನಡಗಿಸಿ ಗೆದ್ದಿರೋದಲ್ಲ, ಇಡೀ ದೇಶನ ನಡೆಸಿ ಕನ್ನಡಿಗರ ತಂಟೆಗೆ ಬಂದರೆ ಕ್ಷಮೆ ಕೇಳೋವ್ರಿಗೂ ಬಿಡಲ್ಲ, ಕರ್ನಾಟಕದ ತಂಟೆಗೆ ಬಂದರೆ ಕ್ಷಮೆ ಕೇಳೋವ್ರಿಗೂ ಬಿಡಲ್ಲ ಅಂತ ತೋರಿಸಿದ್ದೀರ ನಾವು. ಇದು ಬೇಕಾಗಿರೋದು. ಇವಾಗ ಅವ್ರಿಗೆ ಕ್ಷಮೆ ಕೊಟ್ಟಿದ್ದೀರಿ, ಮರ್ತ್ಬಿಡ್ಬೇಕು. ಆಮೇಲೆ ತಮಿಳವ್ರನ್ನ ದ್ವೇಷಿಸ್ಬಿಟ್ಟು ಅಥವಾ ತಮಿಳ್ನಾಡನ್ನ ದ್ವೇಷಿಸ್ಬಿಟ್ಟು ಇಂಥ ವ್ಯಕ್ತಿಗಳಿಂದ ಈಗ ಅವರೇ ಕ್ಷಮೆ ಕೇಳಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಕೊಡೋಣ. ಕನ್ನಡನ ಪ್ರೀತಿಸಬೇಕು, ಕನ್ನಡಿಗರನ್ನ ಪ್ರೀತಿಸಬೇಕು, ಕರ್ನಾಟಕನ ಪ್ರೀತಿಸಬೇಕು. ಇನ್ನು ಮುಂದೆ ಯಾರಾದರೂ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡೋ ಮುಂಚೆ 20 ಸರಿ ಯೋಚನೆ ಮಾಡ್ತಾರೆ. ನಾವು ಕನ್ನಡಿಗರ ತಂಟೆಗೆ ಹೋದರೆ ಕನ್ನಡಿಗರು ನಮ್ಮನ್ನ ಬಿಡ್ತಾರ ಅಂತ ಆ ಪಾಠ ಇವತ್ತು ಕಲಿತಾಗಿದೆ. ಅದೇ ರೀತಿ ತಮಿಳವರೇ ಬೈದಿ ಸತ್ಯರಾಜ್ಗೆ ಕ್ಷಮೆ ಕೇಳೋದು ಮಾಡೋರೆ. ಸೊ ಕನ್ನಡಿಗರ ನಾವ್ಯಾವತ್ತೂ ಎಲ್ಲ ಒಂದೇ. ಜಾತಿ ಬೇಡ, ರಾಜ್ಯ ಬೇಡ, ನಮ್ಮ ದೇಶ ಬೇಕು. ಎಲ್ಲ ರಾಜ್ಯದವರು ನಮ್ಮವರು, ಎಲ್ಲ ಭಾಷೆಯವರು ನಮ್ಮವರು. ಇದಿರಬೇಕು. ಇಂಥ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ, ಭಾಷೆನ ಬೇರೆ ಬೇರೆ ಅಂತ ತೋರಿಸ್ಕೊಡ್ತಾರೆ, ರಾಜ್ಯನ ಬೇರೆ ಬೇರೆ ಅಂತ ತೋರಿಸ್ಕೊಡ್ತಾರೆ. ಬಾಹುಬಲಿ ರಿಲೀಸ್ ಆಗ್ತದೆ, ರಿಲೀಸ್ ಆಗಲಿ, ನಿಮ್ಮ ಸಿನಿಮಾ ಒಳ್ಳೇದಾಗಲಿ. ಸತ್ಯರಾಜ್ ಅವರೇ, ರಾಜಮೌಳಿ ಅವರೇ, ನಾವು ಸಿನಿಮಾ ನೋಡ್ತೀವಿ, ಅರ್ಥ ಆಯ್ತಾ? ಯಾವತ್ತು ಉತ್ಸಾಹ ವೆಂಕಟ್ ಆಗಲಿ, ಕನ್ನಡಿಗರಾಗಲಿ ನಿಮ್ಮ ಸಿನಿಮಾನ ತುಳಿಯೋ ಪ್ರಯತ್ನ ಪಡಲ್ಲ. ಬಟ್ ಕನ್ನಡಿಗರ ವಿಷಯ ಬಂದಾಗ, ಕರ್ನಾಟಕದ ವಿಷಯ ಕಾವೇರಿ ವಿಷಯ ಬಂದಾಗ ತಲೆ ಬಗ್ಸೋಕ್ಕೆ ಇಷ್ಟಪಡಲ್ಲ. ನಿಮ್ಮ ಸಿನಿಮಾ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಬಾಹುಬಲಿಗೆ ನಮ್ಮ ಯಾರ ಕಡೆಯಿಂದ ಒಳ್ಳೆಯದಾಗಲಿ. ಹಾಗೆ ಕರ್ನಾಟಕ ಜನತೆ 28ನೇ ತಾರೀಕು ಒಕ್ಕಿ ಉತ್ಸಾಹ ವೆಂಕಟಲ್ಲಿ ನನ್ನ ಸಿನಿಮಾ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಾಹುಬಲಿ ಸಿನಿಮಾನೂ ನೋಡಿ, ಆಮೇಲೆ ನನ್ನ ಸಿನಿಮಾನೂ ನೋಡಿ. ಒಳ್ಳೆಯ ಸಿನಿಮಾ. ಯಾವ ಭಾಷೆ ಆದರೆ ಏನಂತೆ, ಯಾರ್ದಾದ್ರೆ ಏನಂತೆ ನೋಡಿ. ನಾನು ಬರ್ತಿದ್ಕೊಂಡು 28ಗೆ ಕೊಕ್ಕಿ ಉತ್ಸಾಹ ವೆಂಕಟ್ ನೋಡಲ್ವಾ. ಬಾಯ್ ಫ್ರಮ್ ದಿ ಫೈರಿಂಗ್ ಸ್ಟಾರ್ ಉತ್ಸಾಹ ವೆಂಕಟ್. ಕನ್ನಡಿಗರ ಇದು ನಿಮ್ಮ ಗೆಲುವು. ಇದು ಯಾವತ್ತೂ ಇರಬೇಕು. ಇನ್ಯಾವತ್ತೂ ಕನ್ನಡಿಗರ ಕರ್ನಾಟಕ ತಂಟೆಗೆ ಯಾವ ದೇಶ ಯಾವ ರಾಜ್ಯ ಕೂಡ ಬರೋಲ್ಲ. ಬಂದರೂ ನಾವು ಇದ್ದೇವೆ ಅಲ್ವಾ. ಓಕೆ.